ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಇವತ್ತು ಯಾವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂದರೆ ಪುಲ್ಕ ಜೊತೆಗೆ ಪಾಲಕ್ ಪನ್ನೀರ್ ಮಸಾಲ ಮಾಡೋಣ ಅಂತ. ಮನೇಲೇ ಪನ್ನೀರ್ ತಯಾರು ಮಾಡಿ ಆಮೇಲೆ ಪಾಲಕ್ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ಮೊದಲು ನಾನಿಲ್ಲಿ 2 ಲೀಟ್ರ್ ಹಾಲನ್ನು ಒಲೆ ಮೇಲಿಟ್ಟು ಅದು ಸ್ವಲ್ಪ ಕುದಿ ಬಂದಾಗ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ. ಕುಟ್ಟಿದಂಥ ಜೀರಿಗೆ ಪುಡಿ ಮತ್ತು 1 ಸ್ಪೂನಷ್ಟು ಧನಿಯಾನು ಕುಟ್ಬಿಟ್ಟು ಹಾಕಬೇಕು. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣದಾಗಿ ಹೆಚ್ಚಾಕಿ ಒಂದೇ ಒಂದು ಕ್ಯಾರೆಟನ್ನು ಸಣ್ಣದಾಗಿ ತುರಿದ್ಬಿಟ್ಟು ತುರಿ ಕೂಡ ಹಾಕಬೇಕಾಗತ್ತೆ. ಮಸಾಲ ಪನ್ನೀರ್ ಮಾಡ್ತಾ ಇರೋದು ನಾನು, ಪ್ಲೇನ್ ಪನ್ನೀರ್ ಅಲ್ಲ ಇಲ್ಲಿ. ಅದರಿಂದ ಎಲ್ಲ ಮಸಾಲೆಗಳನ್ನ ಹಾಕಿ ಲಾಸ್ಟಲ್ಲಿ 2 ನಿಂಬೆಹಣ್ಣು ರಸನ ಹಾಕಿದ್ರೆ ಅದು ಹೊಡ್ಕೊಳ್ಳುತ್ತೆ. ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ಹೊಡೆದಿದೆ. ಇದರಲ್ಲಿ ನಾನು ಆ್ಯಕ್ಚುಲಿ ಬಂದು ಬ್ಲೂ ಕಲರ್ ನಂದಿನಿ ಹಾಲಲ್ಲಿ ಮಾಡ್ತಾ ಇರೋದು. ಫುಲ್ ಫ್ಯಾಟ್ ಹಾಲು ಬರುತ್ತಲ್ಲ, ಆರೆಂಜ್ ಪ್ಯಾಕೆಟ್, ಅದರಲ್ಲಿ ಮಾಡಿದ್ರೆ ಇನ್ನೂ ಸೂಪರಾಗಿ ಪನ್ನೀರ್ ಬರುತ್ತೆ. ನನಗೆ ಅರ್ಜೆಂಟಾಗಿ ಆ ಹಾಲು ಪ್ಯಾಕೆಟ್ ಇರಲಿಲ್ಲ, ಮನೇಲಿ ಇದ್ದಿದ್ದು ಹಾಲಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಯೂಶ್ವಲಾಗಿ ನಾನು ಆರೆಂಜ್ ಕಲರ್ ಪ್ಯಾಕೆಟಲ್ಲೇ ಪನ್ನೀರ್ ಮಾಡೋದು, ಬಟ್ ಅರ್ಜೆಂಟಲ್ಲಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅದು ಒಡೆದ್ಮೇಲೆ ಒಂದು ತೆಳುವಾದ ಬಟ್ಟೆ ಮೇಲೆ ಶೋಧಿಸ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಬಗ್ಸ್ಬಿಟ್ಟು ಟೈಟಾಗಿ ಒಂದು ದಾರನ ಕಟ್ಬಿಟ್ಟು ಆ ನೀರೆಲ್ಲ ಹೋಗೋವರೆಗೂ ಒಂದು 1/2 ಅವರ್ ಇಡಬೇಕು. ಅದಾದಮೇಲೆ ನೀರು ಸ್ವಲ್ಪ ಕಡಿಮೆ ಆದಮೇಲೆ ಒಂದು ಗಟ್ಟಿ ಅಂದರೆ ಭಾರವಾದ ಪದಾರ್ಥನ ಅದ್ರ ಮೇಲೆ ಇಡಬೇಕು. ಆವಾಗಲೇ ಅದು ಪನ್ನೀರು ಸೆಟ್ ಆಗುತ್ತೆ. ನಾನು ಇಲ್ಲಿ ಕುಟಾಣಿನ ಪನ್ನೀರ್ ಮೇಲೆ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ಟರೆ ಸೆಟ್ಟಾಗಿರುತ್ತೆ. ಅದರಷ್ಟದಲ್ಲಿ ಸೈಡಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸಿ ಚೆನ್ನಾಗಿ ತೊಳೆದಂಥ ಪಾಲಕ್ ಎಲೆಗಳನ್ನ ಬೇಯಲಿಕ್ಕೆ ಹಾಕಿದ್ದೀನಿ. ತೀರಾ ಬೇಯಬಾರ್ದು, ಜಸ್ಟ್ ಬಂಚ್ ಮಾಡೋದಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಎರಡನ್ನೂ ಹಾಕಿ ಒಂದು 5ರಿಂದ 10 ನಿಮಿಷ ಬೇಯಿಸಿದ್ರೆ ಸಾಕು. ಕಲರ್ ಚೇಂಜ್ ಆಗಬಾರ್ದು, ಅಲ್ಲಿವರೆಗೂ ಬೇಯಿಸಬಾರ್ದು. ಒಂದು 10 ನಿಮಿಷದಲ್ಲೇ ತೆಗೆದುಬಿಟ್ಟು ಆಮೇಲೆ ಬಾದಾಮಿ ಸಿಪ್ಪೆನ ತೆಗೆದುಬಿಡೋಣ. ಯಾಕಂದರೆ ಬಾದಾಮಿ ಸಿಪ್ಪೆ ತೆಗೆದ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಬ್ರೌನ್ ಥರ ಬರುತ್ತೆ. ಅದಕ್ಕೋಸ್ಕರ ಬಾದಾಮಿ ಸಿಪ್ಪೆ ತೆಗೆಯೋದು ನಾನು. ಬಿಸಿನೀರಲ್ಲಿ ಹಾಕಿರೋದ್ರಿಂದ ತುಂಬ ಬೇಗ ಬಂದ್ಬಿಡುತ್ತೆ ಸಿಪ್ಪೆ ಎಲ್ಲ. ಇದು ತೆಗೆದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡಬೇಕು. ಇದ್ರ ಜೊತೆಗೆ 1-2 ಹಸಿಮೆಣಸಿನ್ಕಾಯಿ, ಒಂದೇ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಒನ್ಸ್ ಪೇಸ್ಟ್ ರೆಡಿ ಆಗಿದ ತಕ್ಷಣ ನಾವು ಪಾಲಕ್ ಪನ್ನೀರ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಬಂದಿದೆ ಪೇಸ್ಟ್ ಅಂತ. ಇವಾಗ ನಾನು ಸೆಟ್ಟಿಂಗಿಗೆ ಇಟ್ಟಿದ್ನಲ್ಲ ಪನ್ನೀರು, ಇವಾಗ ರೆಡಿ ಆಗಿದೆ ನೋಡಿ. ಬಟ್ ನಿಜ ಹೇಳಬೇಕು ಅಂದರೆ ಫುಲ್ ಫ್ಯಾಟ್ ಮಿಲ್ಕಲ್ಲಿ ಬಂದಷ್ಟು ಚೆನ್ನಾಗಿ ಬರಲಿಲ್ಲ.